ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋಮು ಬದನವಾಳು, ನಂಜನಗೂಡು ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ. ತಮಗೆ ಒಂದು ನಂಜನಗೂಡು ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರಮುಖ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕುರಿತು ತಮ್ಮಲ್ಲಿ ಕೆಲವೊಂದು ಸ್ಪಷ್ಟನೆಯನ್ನ ಈ ಮೂಲಕ ನಾನು ನೀಡ್ತಾ ಇದ್ದೇನೆ. ನಂಜನಗೂಡು ನಗರಸಭಾ ವ್ಯಾಪ್ತಿ ಬರುವ ಅಂಬೇಡ್ಕರ್ ಸರ್ಕಲ್ ಇಂದ ರೈಲ್ವೆ ಅಂಡರ್ ಬ್ರಿಡ್ಜ್ ಹಾಗೂ MGS ರಸ್ತೆ HP ಪೆಟ್ರೋಲ್ ಬಂಕ್ ನಿಂದ ಫುಡ್ ಕೋರ್ಟ್ ಮಾರ್ಗವಾಗಿ ಡಬಲ್ ಥಿಯೇಟರ್ಗೆ, ಭಾರ್ಗವಿ ಥಿಯೇಟರ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ತಮಗೆಲ್ಲ ತಿಳಿದಿರುವಂತೆ ಈ ರಸ್ತೆ ಬಹುದಿನಗಳಿಂದ ಅಭಿವೃದ್ಧಿ ಕಾರ್ಯಗಳಾಗದೇನೆ ಅಭಿವೃದ್ಧಿಯಿಂದ ಕುಂಠಿತಗೊಂಡಿತ್ತು. ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ತುಂಬಾ ಅನಾನುಕೂಲ ಆಗ್ತಾ ಇತ್ತು. ಅದನ್ನ ಮನಗಂಡು ಮಾನ್ಯ ಶಾಸಕರಾದಂತಹ ಶ್ರೀಯುತ ದರ್ಶನ್ ಧ್ರುವನಾರಾಯಣ್ ಅವರು ಕಳೆದ ತಿಂಗಳು ಈ ಒಂದು ಕಾಮಗಾರಿಗೆ ಸುಮಾರು 4,80,00,000 ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ರು. ತಮಗೆ ತಿಳಿದಿರುವಂಗೆ ಈ ಫುಡ್ ಕೋರ್ಟ್, ಈ ರಸ್ತೆ ಒಂದು ನಮ್ಮ 12ನೇ ಕ್ರಾಸ್ ವರೆಗೆ ಒಂದು ರೀಡಾಂಬರ್ ವರ್ಕು, ಮತ್ತೆ ಅಲ್ಲಿಂದ ಇಲ್ಲಿವರೆಗೆ ಈ ಭಾರ್ಗವಿ ಥಿಯೇಟರ್ ವರೆಗೆ ರಸ್ತೆ ಅಭಿವೃದ್ಧಿ. ಈ ಎರಡು ಕಾಮಗಾರಿಗಳನ್ನ ಅತ್ಯಂತ ಗುಣಮಟ್ಟದಿಂದ ಒಂದು ವ್ಯವಸ್ಥಿತವಾಗಿ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ KRDL ನವರು ತಕೊಂಡು ತಮ್ಮ ಅತ್ಯುತ್ತಮ ರಸ್ತೆಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಕಳೆದ ಒಂದು 2 ವಾರಗಳ ಹಿಂದೆ ನಾನು ಕೂಡ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಿದ್ದೆ. ಆಗ್ತಾನೆ ಕೆಲವೊಂದು ಅಭಿವೃದ್ಧಿ ಕೆಲಸಗಳ ಇಲ್ಲಿ ಅರ್ತ್ ವರ್ಕ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವೆಟ್ ಮಿಕ್ಸ್ ಆಗಿರ್ಬೋದು, GSB ಆಗಿರ್ಬೋದು, ಎಲ್ಲ ಕೆಲಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ, ಮತ್ತೆ ಎಲೆಕ್ಟ್ರಿಕ್ ಪೋಲ್ಗಳನ್ನ ಪಕ್ಕದ ಒಂದು ಜಾಗಕ್ಕೆ ಶಿಫ್ಟ್ ಮಾಡಿಕೊಂಡು ಒಂದು ಏನು ಒತ್ತುವರಿ ಇದೆ ಅಲ್ಲಿ ಅಡಚಣೆ, ರಸ್ತೆಗೆ ಯಾವ ರೀತಿಯಿಂದ ಅಡಚಣೆ ಆಗುತ್ತೆ ಅದನ್ನೆಲ್ಲ ತೆರವುಗೊಳಿಸಿ ಇದನ್ನ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಈ ಭಾಗದ ನಗರಸಭಾ ವ್ಯಾಪ್ತಿಯ ಮಾಜಿ ನಗರಸಭಾ ಸದಸ್ಯರಾದ ಸಿದ್ದರಾಜ್ ಅವರು ಕೆಲವೊಂದು ಸುದ್ದಿವಾಹಿನಿಗಳಿಗೆ ತಮ್ಮ ಈ ಕಾಮಗಾರಿ ಕುರಿತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಕಾಮಗಾರಿ ತೀರಾ ಕಳಪೆ ಮಟ್ಟದಲ್ಲಿ ನಡೀತಾ ಇದೆ, ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ, ಶಾಸಕರು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಒಂದು ಆರೋಪಗಳನ್ನ ಮಾಡ್ತಾ ಇದ್ರು. ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ತಾವು ಯಾವ ಒಂದು ಆಧಾರ, ಯಾವ ಒಂದು ಎವಿಡೆನ್ಸ್ ಇಟ್ಕೊಂಡು ನೀವು ಈ ಆರೋಪ ಮಾಡಿದ್ದೀರಿ ಅನ್ನೋದು ನಮಗ್ ತಿಳಿತಾ ಇಲ್ಲ. ಈ ಒಂದು ಜಾಗದಲ್ಲಿ ನಾವು ನಿಂತು ಹೇಳ್ತಾ ಇದ್ದೀವಿ, ಈ ಒಂದು ಕಾರ್ಯ, ಈ ಒಂದು ಅಭಿವೃದ್ಧಿ ಕಾರ್ಯ KRDL ಇಂದ ತುಂಬಾ ಅತ್ಯುತ್ತಮವಾಗಿ ಒಂದು ಗುಣಮಟ್ಟದ ರಸ್ತೆಯಾಗಿ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ಪ್ರತ್ಯಕ್ಷವಾಗಿ ನಾವು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚರಿಸ್ತಾ ನೋಡ್ಕೊತಾ ಹೋಗ್ತಾ ಇದೀವಿ. ಅಭಿವೃದ್ಧಿ ವಿಷಯದಲ್ಲಿ, ಗುಣಮಟ್ಟದ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ಆ ಪ್ರಶ್ನೆದಲ್ಲಿ KRDL ನವರು ವ್ಯವಸ್ಥಿತವಾಗಿ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ತಾವು ಬಿಜೆಪಿ ಮುಖಂಡರಾಗಿರ್ಬೋದು, ನಗರಸಭಾ ಮಾಜಿ ಸದಸ್ಯರಾಗಿರ್ಬೋದು, ದಯವಿಟ್ಟು ಎಲ್ಲರನ್ನು ರಾಜಕೀಯವಾಗಿ ನೀವು ತಗೊಳ್ಬಾರ್ದು. ಅಭಿವೃದ್ಧಿಗೆ ಪೂರಕವಾದ ಬೆಂಬಲ ಮತ್ತು ಸಲಹೆ ಸಹಕಾರಗಳನ್ನ ಕೊಟ್ಟುಕೊಂಡು ಮಾನ್ಯ ಶಾಸಕರ ಜೊತೆ ಮತ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಮತ್ತೆ ಯಾವುದೇ ಆರೋಪ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾದ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗಿತ್ತು. ಆ ದಾಖಲಾತಿಗಳು ತಮ್ಮಲ್ಲಿ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ತಮಗೆ ಬಂದ್ರೆ ಇದು ತಗೋಬಹುದು KRDL ಇಂದ ಎಸ್ಟಿಮೇಟ್ ಪ್ರಕಾರ ಇಲ್ಲಿ ಕೆಲಸ ನಡೀತಾ ಇದೆಯೋ ಇಲ್ವೋ ಅನ್ನೋದನ್ನ KRDL ಇಂದ ಹೋಗಿ ಮಾಹಿತಿ ತಿಳ್ಕೋಬಹುದು. ನಮ್ಮ ಹತ್ರನೂ ಇದೆ, ಬೇಕಾದ್ರೆ ಸಂಪರ್ಕಿಸಬಹುದು. ತಾವು ತಮಗೂ ಕೂಡ ಇದೊಂದು ಎಸ್ಟಿಮೇಟ್ ಕಾಪಿ ನಾವು ನೀಡ್ತಾ ಇದ್ದೀವಿ. ಈ ಎಸ್ಟಿಮೇಟ್ ನ ವಿರುದ್ಧವಾಗಿ ಏನಾದರೂ ಕಾಮಗಾರಿ ಕಳಪೆ ಆಗಿದ್ರೆ ಅದಕ್ಕೆ ಪಬ್ಲಿಕ್ ಆಗಿ ಬಂದು ಇದೇ ಸ್ಪಾಟ್ ನಲ್ಲಿ ನಿಮ್ಗೆ ಆನ್ಸರ್ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ದಯವಿಟ್ಟು ನೀವು ಅಭಿವೃದ್ಧಿ ಕಾರ್ಯ ವಿಷಯದಲ್ಲಿ ಯಾವುದೇ ರಾಜಕೀಯ ಮಾಡದೇನೆ ಅಭಿವೃದ್ಧಿ ಕಾರ್ಯಕ್ಕೆ ನಿಮ್ಮ ಸಲಹೆ ಸಹಕಾರಗಳನ್ನ ಕೊಟ್ಟುಕೊಂಡು ನಂಜನಗೂಡು ಸಮಗ್ರ ಅಭಿವೃದ್ಧಿಗೆ ನೀವು ಬೆಂಬಲ ನೀಡಬೇಕಾಗಿ ಮೂಲಕ ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ಮುಂದಕ್ಕೆ ಸೋಮು ಬದನವಾಳು, ನಂಜನಗೂಡು ಬ್ಲಾಕ್ ಜನರಲ್ ಸೆಕ್ರೆಟರಿ.